ಕೋತಿ ಮತ್ತು ಮೊಸಳೆಯ ಕಥೆ. ಒಂದು ನದಿಯ ತೀರದಲ್ಲಿ ದೊಡ್ಡ ಮಾವಿನ ಹಣ್ಣಿನ ಮರ ಇತ್ತು. ಆ ಮರದಲ್ಲಿ ಒಂದು ಚತುರ ಕೋತಿ ವಾಸಿಸುತ್ತಿತ್ತು. ಪ್ರತಿದಿನ ಅದು ಸಿಹಿಯಾದ ಹಣ್ಣುಗಳನ್ನು ತಿಂದು ಸಂತೋಷವಾಗಿ ಕಾಲ ಕಳೆಯುತ್ತಿತ್ತು. ಒಂದು ದಿನ ನದಿಯಲ್ಲಿ ವಾಸಿಸುವ ಮೊಸಳೆ ಆ ಮರದ ಹತ್ತಿರ ಬಂತು. ಕೋತಿ ಸ್ನೇಹಭಾವದಿಂದ ಮೊಸಳೆಗೆ ಹಣ್ಣುಗಳನ್ನು ಕೊಟ್ಟಿತು. ಹೀಗೆ ದಿನದಿಂದ ದಿನಕ್ಕೆ ಕೋತಿ ಮತ್ತು ಮೊಸಳೆ ಉತ್ತಮ ಸ್ನೇಹಿತರಾದರು. ಮೊಸಳೆ ಆ ಹಣ್ಣುಗಳನ್ನು ಮನೆಗೆ ತೆಗೆದುಕೊಂಡು ಹೋಗಿ ತನ್ನ ಹೆಂಡತಿಗೂ ಕೊಡುತ್ತಿತ್ತು. ಆದ್ರೆ ಮೊಸಳೆಯ ಹೆಂಡತಿಗೆ ಕೋತಿಯ ಹೃದಯ ತಿನ್ನಬೇಕೆಂಬ ಆಸೆ ಹುಟ್ಟಿತು. ಇಷ್ಟು ಸಿಹಿ ಹಣ್ಣು ತಿನ್ನುವ ಕೋತಿಯ ಹೃದಯ ಇನ್ನಷ್ಟು ಸಿಹಿಯಾಗಿರಬೇಕು ಎಂದವಳು ಹೇಳಿದಳು. ಮೊಸಳೆ ಮನಸ್ಸಿಲ್ಲದಿದ್ದರೂ ಹೆಂಡತಿಯ ಮಾತಿಗೆ ಒಪ್ಪಿತು. ಒಂದು ದಿನ ಮೊಸಳೆ ಕೋತಿಯನ್ನು ತನ್ನ ಬೆನ್ನು ಮೇಲೆ ಕೂರಿಸಿಕೊಂಡು ನದಿಯ ಮಧ್ಯಕ್ಕೆ ಕರೆದೊಯ್ದಿತು. ಆಗ ಸತ್ಯವನ್ನು ಹೇಳಿತು. ತಕ್ಷಣವೇ ಚತುರ ಕೋತಿ ಯೋಚಿಸಿ, ಅಯ್ಯೋ, ನನ್ನ ಹೃದಯವನ್ನು ನಾನು ಮರದ ಮೇಲೆ ಬಿಟ್ಟು ಬಂದಿದ್ದೇನೆ, ಮೊದಲು ಅಲ್ಲಿಗೆ ಹೋಗೋಣ ಎಂದಿತು. ಮೂರ್ಖ ಮೊಸಳೆ ಅದನ್ನು ನಂಬಿ ಮರದ ಬಳಿಗೆ ಹಿಂತಿರುಗಿತು. ಕೂಡಲೇ ಕೋತಿ ಮರಕ್ಕೆ ಹಾರಿಕೊಂಡು, ಹೃದಯವನ್ನು ಯಾರಾದರೂ ಹೊರಗೆ ಬಿಡ್ತಾರೆಯಾ ಎಂದು ನಗುತ್ತಾ ಹೇಳಿತು. ಮೊಸಳೆ ತನ್ನ ತಪ್ಪನ್ನು ಅರಿತು ದುಃಖಪಟ್ಟಿತು. ಕೋತಿ ತನ್ನ ಚಾತುರ್ಯದಿಂದ ಪ್ರಾಣ ಉಳಿಸಿಕೊಂಡಿತು. ಪಾಠ: ಬುದ್ಧಿವಂತಿಕೆ ಇದ್ದರೆ ದೊಡ್ಡ ಅಪಾಯದಿಂದಲೂ ತಪ್ಪಿಸಿಕೊಳ್ಳಬಹುದು.